ತಾಯಂದಿರೇ ಎಚ್ಚರ ಎಚ್ಚರ, ಮಗು ಕಳುವು ಮಾಡ್ತಾರೆ, ಹುಷಾರಾಗಿರಿ. ನಿಮ್ಮ ಮಕ್ಕಳನ್ನ ನೀವೇ ಜೋಪಾನ ಮಾಡಬೇಕು, ಇಲ್ಲಾಂದ್ರೆ ನಿಮ್ಮ ಮಗಳು ಅಥವಾ ಮಗ ಏನಿರ್ತಾರೆ ಕಳುವು ಮಾಡ್ತಾರೆ, ಹುಷಾರಾಗಿರಿ. ಅದು ಕೂಡ ಮಹಿಳೆಯರ ಸೋಗಿನಲ್ಲಿ ಸೀರೆಯನ್ನ ತೊಟ್ಟು ಬರ್ತಾರೆ ಈ ಖದೀಮರು. ಮಕ್ಕಳನ್ನ ಕದಿಲಿಕ್ಕೆ ಅಂತ ಮಹಿಳೆಯರ ಸೋಗಿನಲ್ಲಿ ಸೀರೆ ತೊಟ್ಕೊಂಡು ಬರ್ತಾರೆ. ತಾಯಂದಿರೇ ಎಚ್ಚರ ಎಚ್ಚರ, ಮಗು ಕಳುವು ಮಾಡ್ತಾರೆ, ಹುಷಾರಾಗಿರಿ. ನಿಮ್ಮ ಮಕ್ಕಳನ್ನ ನೀವೇ ಜೋಪಾನ ಮಾಡ್ಕೊಳ್ಳಿ. ಮಹಿಳೆಯರ ಸೋಗಿನಲ್ಲಿ ಸೀರೆ ತೊಟ್ಟು ಬರ್ತಾರೆ ಮಕ್ಕಳ ಕಳ್ಳರು. ಸೀರೆ ತೊಟ್ಟು ಮಕ್ಕಳನ್ನ ಕದಿಯೋಕೆ ರಿಮ್ಸ್ಗೆ ಖದೀಮರು ಬಂದಿದ್ರು. ಬಾಣಂತಿಯರ ವಾರ್ಡ್ ಬಳಿ ಬಂದು ನವಜಾತ ಶಿಶುಗಳ ಕಳ್ಳತನವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ರಾಯಚೂರು ನಗರದಲ್ಲಿ ರಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಗಾಢ ನಿದ್ರೆಗೆ ಜಾರಿದ ವೇಳೆ ಬಂದು ಶಿಶುಗಳನ್ನ ಕದಿಯಲು ಪ್ರಯತ್ನವನ್ನ ಮಾಡಿದ್ದಾರೆ. ತಡರಾತ್ರಿ 2 ಗಂಟೆಗೆ ಬಂದಿದ್ದ ಕಳ್ಳನನ್ನ ಸಾರ್ವಜನಿಕರು ಹಿಡಿದಿದ್ದಾರೆ. ಕರ್ತವ್ಯದಲ್ಲಿದ್ದ ಗೃಹ ರಕ್ಷಕ ದಳದ ಸಿಬ್ಬಂದಿಯೂ ಸ್ಥಳದಲ್ಲಿರಲಿಲ್ಲ. 3 ಜನರ ತಂಡದಿಂದ ಮಕ್ಕಳ ಕದಿಯೋ ಯತ್ನವನ್ನ ಮಾಡಲಾಗಿತ್ತು. ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮಾರ್ಕೆಟ್ ರಾಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನೀವು ಗಮನಿಸ್ತಾ ಇದ್ದೀರಾ, ಈತನೇ ಸೀರೆಯನ್ನ ಉಟ್ಕೊಂಡು ಬಂದು ಮಹಿಳೆಯರ ಸೋಗಿನಲ್ಲಿ ಮಗುವನ್ನ ಕಳ್ಳತನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಅದು ಕೂಡ 3 ಟೀಮ್ ಮಾಡ್ಕೊಂಡಿದ್ರು. ಕಳ್ಳತನದಲ್ಲೂ ನೋಡಿ 3 ತಂಡಗಳನ್ನ ರಚನೆ ಮಾಡಿಕೊಂಡು ನೀನು ಅಲ್ಲೋಗು, ನಾನು ಇಲ್ಲಿ ಹೋಗ್ತೀನಿ, ಆ ರೀತಿಯಾಗಿ ಮಕ್ಕಳನ್ನ ಕದಿಲಿಕ್ಕೆ ಅಂತ ಪ್ರಯತ್ನವನ್ನ ಮಾಡಿದ್ರು. ಸದ್ಯಕ್ಕೆ ಸಾರ್ವಜನಿಕರು ಈತನನ್ನ ಹಿಡಿದಿದ್ದಾರೆ. ಆಗ್ಬೇಕು ಸರ್, ಇದು ಆಗ್ಬೇಕು. ಇಂಥವ್ರು ನಮ್ಗೆ ಬೇಕಂದ್ರೆ ಇದು ಆಗ್ಬೇಕಿತ್ತು ಅಂತ ಆಗ್ಬೇಕು ಸರ್, ಇದು ಆಗ್ಬೇಕು. ಇಂಥವ್ರು ನಮ್ಗೆ ಬೇಕಂದ್ರೆ ಇದು ಆಗ್ಬೇಕಿತ್ತು ಅಂತ ಆಗ್ಬೇಕು ಸರ್, ಇದು ಆಗ್ಬೇಕು. ಇಂಥವ್ರು ನಮ್ಗೆ ಬೇಕಂದ್ರೆ ಇದು ಆಗ್ಬೇಕಿತ್ತು ಅಂತ ಆಗ್ಬೇಕು ಸರ್, ಇದು ಆಗ್ಬೇಕು. ಇಂಥವ್ರು ನಮ್ಗೆ ಬೇಕಂದ್ರೆ ಇದು ಆಗ್ಬೇಕಿತ್ತು ಅಂತ ಆಗ್ಬೇಕು ಸರ್, ಇದು ಆಗ್ಬೇಕು. ಇಂಥವ್ರು ನಮ್ಗೆ ಬೇಕಂದ್ರೆ ಇದು ಆಗ್ಬೇಕಿತ್ತು ಅಂತ ಆಗ್ಬೇಕು ಸರ್, ಇದು ಆಗ್ಬೇಕು. ಇಂಥವ್ರು ನಮ್ಗೆ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠಸ್ವಾಮಿ. ನೀಲಕಂಠಸ್ವಾಮಿ, ಎಷ್ಟು ಜನ ಕಳ್ಳತನಕ್ಕೆ ಅಂತ ಆಸ್ಪತ್ರೆಗೆ ಬಂದಿದ್ರು, ಏನೆಲ್ಲ ಮಾಹಿತಿ ಲಭ್ಯ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನಿಜ ಸಾಹಿತ್ಯ, ಎಲ್ಲೋ ಒಂದು ಕಡೆ ಈ ಒಂದು ರಾಯಚೂರು ನಗರದಲ್ಲಿ ಇರುವಂತಹ ರಿಮ್ಸ್ ಆಸ್ಪತ್ರೆ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಿಗೆ ಪ್ರತಿಷ್ಠಿತವಾದ ಒಂದು ಸರ್ಕಾರಿ ಆಸ್ಪತ್ರೆ. ಇಲ್ಲಿ ಕನಿಷ್ಠ ಏನು ಇಲ್ಲ ಅಂತಂದ್ರು ಕೂಡ ಪ್ರತಿನಿತ್ಯ ಕಡಿಮೆ ಅಂದ್ರೂ ಕೂಡ ಒಂದು 8 ರಿಂದ 10 ಹೆರಿಗೆಗಳಾಗುವಂತಹ ಒಂದು ದೊಡ್ಡ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸೆಕ್ಯೂರಿಟಿ ಇಲ್ಲದೆ ಇರೋದು ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಗಲೊತ್ನಲ್ಲಿ ಈ ಒಂದು ಆಸ್ಪತ್ರೆಗೆ ಹೋಗ್ಬಿಟ್ರೆ ಒಂದು ಹೆಜ್ಜೆಗೂ ಹೋಮ್ ಗಾರ್ಡ್ಸ್ ಇರ್ತಾರೆ, ಅಲ್ಲಿ ಪೊಲೀಸರು ಇರ್ತಾರೆ, ಅಲ್ಲಿ ಅದು ಮಾಡ್ಬೇಡ ಇದು ಮಾಡ್ಬೇಡ. ಆದ್ರೆ 8 ಗಂಟೆ ದಾಟಿದ್ರೆ ಮಾತ್ರ ಇಲ್ಲಿ ಯಾವೊಬ್ಬ ಸಿಬ್ಬಂದಿಗಳು ಕೂಡ ಕಾಣೋದಿಲ್ಲ. 10 ಗಂಟೆ ನಂತರ ಅಂತ ಅವ್ರು ಎಲ್ಲಿ ಹೋಗಿ ಮಲಗ್ತಾರೋ ಗೊತ್ತಿಲ್ಲ. ಇದನ್ನೇ ಒಂದು ಬಂಡವಾಳವಾಗಿಸಿಕೊಂಡಿರ್ತಕ್ಕಂತ ಮಕ್ಕಳ ಕಳ್ಳರು, ವಿಶೇಷವಾಗಿ ಅವ್ರು ಏನಂದ್ರೆ ಯಾರು ಗುರ್ತಿಡಿಬಾರ್ದು ಅಂತ ಹೆಣ್ಮಕ್ಳ ವೇಷ ಧರಿಸಿಕೊಂಡು, ಕೈಗೆ ಬಳೆ ಹಾಕೊಂಡು, ಸೀರೆ ಉಟ್ಕೊಂಡು, ಎಲ್ಲ ಮೇಕಪ್ ಎಲ್ಲ ಮಾಡ್ಕೊಂಡ್ ಬಂದು ಮಕ್ಕಳನ್ನ ಕದಿಯುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು, ಬಹಿರಂಗವಾಗಿರ್ತಕ್ಕಂಥದ್ದು. ಎಷ್ಟು ಅಂದ್ರೆ ಮಧ್ಯರಾತ್ರಿ 2 ಗಂಟೆ ನಂತರ. ಯಾಕಂದ್ರೆ ಸಾಮಾನ್ಯವಾಗಿ 2 ಗಂಟೆ ನಂತರ ಒಂದು ನಿದ್ರೆಯ ಒಂದು ಸಮಯ ಅಂತ ಹೇಳಿರ್ಬೋದು. ಹೊತ್ಕೊಂಡು ಅಂದ್ರೆ ತುಂಬಾ ಗಾಢವಾದ ನಿದ್ರೆಗೆ ಜಾರ್ತಕ್ಕಂಥ ಸಮಯ. ಇದೇ ಒಂದು ಸಮಯದಲ್ಲಿ ಆಸ್ಪತ್ರೆಯ ಬಾಣಂತಿಯರ ಒಂದು ವಾರ್ಡ್ಗಳಿಗೆ ಬಂದು ಅಲ್ಲಿ ಏಕಾಏಕಿ ಮಗುವನ್ನು ಎತ್ಕೊಂಡು ಹೋಗುವಂತ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಾರೆ. ಆದ್ರೆ ಇವ್ರ ಪ್ಲಾನ್ ಸದ್ಯಕ್ಕೆ ಫ್ಲಾಪ್ ಆಗಿರ್ತಕ್ಕಂಥದ್ದು. ಅಲ್ಲಿರುವಂತಹ ಮಹಿಳೆಯರು ಮತ್ತು ಗಂಡ್ಮಕ್ಳು ಆಸ್ಪತ್ರೆ ಒಳಗಡೆ ಬಂದು ಮಗುವನ್ನು ಮುಟ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನ ಹಿಡ್ಕೊಂಡು ತರಾಟೆಗೆ ತೆಗೆದುಕೊಳ್ತಾರೆ. ಅಲ್ಲಿ ಚೀರಾಟ ಆಗ್ತಿದ್ದಂತೆ ಅಲ್ಲಿರುವಂತಹ ಮಲಗಿರ್ತಕ್ಕಂಥ ಗಾರ್ಡ್ಗಳು ಬಂದು ಏನಾಯ್ತು ಅಂತ ಕೇಳಿ ಅವ್ರನ್ನ ಕೇಳಿದಾಗ ಅಷ್ಟೊತ್ತಿಗಾಗ್ಲೇ ಅವ್ರನ್ನ ಹಿಡ್ಕೊಂಡಿರ್ತಾರೆ. ಉಳಿದಂತ ತಂಡಗಳು ಎಚ್ಚೆತ್ತುಕೊಂಡು ಪರಾರಿ ಆಗಿರ್ತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥ ಎಲ್ಲಾ ಸಾರ್ವಜನಿಕರು ಆ ಒಂದು ಮಹಿಳೆಯ ವೇಷದಲ್ಲಿ ಇರ್ತಕ್ಕಂಥ ಕಳ್ಳನನ್ನ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಗೆ ಕೊಟ್ಟಿರ್ತಕ್ಕಂಥದ್ದು. ವಶಕ್ಕೆ ಪಡೆದ ಪೊಲೀಸರು ಇದೀಗ ಅಲ್ಲಿ ತನಿಖೆಯನ್ನ ಮಾಡ್ತಿದ್ದಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಏನಂದ್ರೆ ಕೆಲ ದಿನಗಳ ಹಿಂದೆ, ತಿಂಗಳ ಹಿಂದೆ ಇದೇ ರೀತಿಯಾಗಿ ಒಂದು ಮಗು ಕೂಡ ಕಳ್ಳತನ ಆಗಿತ್ತು. ಇದುವರೆಗೂ ಕೂಡ ಆ ಮಗು ಯಾರು ತಗೊಂಡು ಹೋದ್ರು ಅನ್ನೋ ಒಂದು ಪತ್ತೆ ಆಗಿಲ್ಲ. ಇನ್ನಾದ್ರೂ ಅಲ್ಲಿ ಆಡಳಿತ ಮಂಡಳಿ ಎಚ್ಚೆತ್ಕೊಂಡು ಇಂತಹ ಒಂದು ಘಟನೆ ಮರುಕಳಿಸದಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ನೀಲಕಂಠಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ.